ಓಕೆ, ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀವು ACL ಟೇರ್ ಅನ್ನೋದು, ACL ಅಂದರೆ ಏನು ಅಂದರೆ ಎರಡು ಮೂಳೆಗಳ ಮಧ್ಯದಲ್ಲಿರುವಂಥ ಒಂದು ಲಿಗಮೆಂಟು. ನಮ್ಮ ಎರಡು ಮೂಳೆಗೆ ಕನೆಕ್ಷನ್ ಮಾಡೋವಂಥದ್ದು ಎರಡು ಲಿಗಮೆಂಟ್ ಇರುತ್ತೆ, ACL ಆ್ಯಂಡ್ PCL ಅಂತ ಕ್ರಾಸ್ ಲಿಗಮೆಂಟು. ನಮ್ಮ ಥೈ ಬೋನು ಲೆಗ್ ಬೋನ್ಗೆ ಇರುವಂಥ ಕನೆಕ್ಷನ್ ಲಿಗಮೆಂಟ್, ಅದೇ ಇಟ್ಕೊಳೋದು ಎರಡು ಮೂಳೆಗೆ ಕನೆಕ್ಷನ್ ಇರೋದು ಅದೇ. ಮಂಡಿ ಮಡಿಸಿದಾಗ ಉದ್ದ ಮಾಡಿದಾಗ ಆ ಲಿಗಮೆಂಟ್ ಇಟ್ಕೊಂಡಿರುತ್ತೆ ಎರಡು ಮೂಳೆನ. ಬಿಕಾಸ್ ಇಫ್ ಇಸ್ ನೋ ಕನೆಕ್ಷನ್ ಹೌ ದ ನೀ ಜಾಯಿಂಟ್ ಮೂವ್. ಈ ಲಿಗಮೆಂಟು ತುಂಬ ಕಾಮನ್ ಸ್ಪೋರ್ಟ್ಸ್ ಇಂಜುರಿಯಲ್ಲಿ. ಇಟ್ಸ್ ಎ ಸ್ಪೋರ್ಟ್ಸ್ ಇಂಜುರಿ ವೆರಿ ಕಾಮನ್ಲಿ. ಈ ರಗ್ಬಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಬಾಸ್ಕೆಟ್ಬಾಲ್, ಹೈ ಎನರ್ಜಿ ಸ್ಪೋರ್ಟ್ಸ್ ಇಂಜುರಿ ಇರುತ್ತಲ್ವ, ಇಂಜುರಿ ಕಾಲು ತುಂಬ ಟ್ವಿಸ್ಟ್ ಆದಾಗ, ಮಂಡಿ ಟ್ವಿಸ್ಟ್ ಆದಾಗ ಎರಡು ಮಂಡಿಗೆ ಕನೆಕ್ಟ್ ಅಂದ್ರೆ ಎರಡು ಮೂಳೆಗೆ ಕನೆಕ್ಟ್ ಆಗುವಂಥ ಲಿಗಮೆಂಟ್ ACL ಟೇರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ACL ಇಂಜುರಿ. ನಮ್ಮ ಡೊಮೆಸ್ಟಿಕ್ಕಲ್ಲಿ ಅಂದರೆ ಎಲ್ಲರೂ ಸ್ಪೋರ್ಟ್ಸಲ್ಲೇ ಹೋಗಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಒಬ್ಬರು ಲೇಡೀಸು ಅಥವಾ ಜೆಂಟ್ಸ್ ಓಡಾಡ್ತಿರ್ತಾರೆ, ನೀರಿಂದ ಜಾರು ಬೀಳ್ತಾರೆ, ಆವಾಗಲೂ ಕಾಲು ಟ್ವಿಸ್ಟ್ ಆಗ್ಬೋದು. ಮೆಟ್ಲತ್ತವಾಗ ಸಡನ್ನಾಗಿ ಟ್ವಿಸ್ಟ್ ಆಗುತ್ತೆ, ಆವಾಗಲೂ ACL ಇಂಜುರಿ ಆಗ್ಬೋದು. ಆ ಲಿಗಮೆಂಟ್ ಯಾವಾಗ ಒಡೆದೋಗುತ್ತೋ ಅದು ಕಂಪ್ಲೀಟ್ ACL ಟೇರ್ ಅಂತೀವಿ. ಯಾವಾಗ ಅದು ಟೇರ್ ಆಗುತ್ತೋ ನಿಮ್ಮ ನೀ ಅಲೈನ್ಮೆಂಟ್ ಹೊಟ್ಟೋಗುತ್ತೆ. ನಾರ್ಮಲಾಗಿ ನಮ್ಮ ಮಂಡಿ ಹಿಂಜ್ ನೀ ಅಂತೀವಿ, ಒಂದೇ ಆ್ಯಂಗಲಲ್ಲಿ ಬೆಂಡ್ ಆಗಬೇಕು, ಉದ್ದ ಆಗಬೇಕು. ಅದು ಬಿಟ್ಟು ಇನ್ನು 4-5 ಡಿಗ್ರೀಸ್ ಹಿಂಗೆ ರೊಟೇಟ್ ಆಗ್ಬೋದು ಮಂಡಿಯಲ್ಲಿ, ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ. ಈ ಎರಡು ಲಿಗಮೆಂಟ್ ಇಟ್ಕೊಂಡಿರುತ್ತೆ. ಯಾವಾಗ ಈ ಲಿಗಮೆಂಟ್ ಹೊಡೆದೋಗುತ್ತೋ ನಿಮ್ಮ ಮಂಡಿ ಎಲ್ಲ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಈ ACL ಟೇರ್ ಆಗಿರೋವಂಥ ಪೇಷಂಟು ಫ್ಲ್ಯಾಟ್ ಸರ್ಫೇಸಲ್ಲಿ ನಡೀತಾರೆ, ಅನ್ಇವನ್ ಸರ್ಫೇಸ್ ಇದ್ದರೆ ನಡೆಯೋಕ್ಕೆ ಆಗಲ್ಲ, ಅವ್ರಿಗೆ ಟ್ವಿಸ್ಟ್ ಆಗುತ್ತೆ ಕಾಲು. ಮೆಟ್ಲು ಹತ್ತಾರೆ, ಇಳಿಯೋಕ್ಕಾಗಲ್ಲ, ಇಳಿಯೋವಾಗ ಬ್ಯಾಲೆನ್ಸ್ ಇರಲ್ಲ, ಬಿದ್ದುಬಿಡ್ತಾರೆ. ಅಥವಾ ಜಂಪ್ ಮಾಡಿ ಅಂದರೆ ಒಂದು ಬಸ್ಸಿಂದ ಇಳಿತಿದ್ದಾರೆ ಅಥವಾ ಎಲ್ಲಾದರೂ ಸ್ಮಾಲ್ ಹೈಟಿಂದ ಜಂಪ್ ಮಾಡಿದ್ರೆ ACL ಟೇರ್ ಇರುವಂಥ ಮಂಡಿನ ಇಡೋಕ್ಕಾಗಲ್ಲ, ಅವ್ರು ಇಟ್ಟರೆ ಬಿದ್ದುಬಿಡ್ತಾರೆ, ಟ್ವಿಸ್ಟ್ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಎ ಕಾರ್ ವಿತೌಟ್ ವೀಲ್ ಅಲೈನ್ಮೆಂಟ್. ವೀಲಿನ ಅಲೈನ್ಮೆಂಟ್ ಹೊಟ್ಟೋಗಿದೆ, ಮಂಡಿನ ಅಲೈನ್ಮೆಂಟ್ ಹೊಟ್ಟೋಗುತ್ತೆ. ಈ ACL ಟೇರ್ ಇರೋರು ತುಂಬ ಜನ ವಿತೌಟ್ ಆಪ್ರೇಷನ್ ಓಡಾಡ್ತಾರೆ. ಅಂದರೆ ಯು ಕ್ಯಾನ್ ಸಿ ದೆಮ್, ಅವ್ರು ಓಡಾಡ್ತಿರ್ತಾರೆ ನಾರ್ಮಲಾಗೆ, ಬಟ್ ದೇ ಕೆನ್ ನಾಟ್ ಡೂ ಎನಿ ಹೈ ಎನರ್ಜಿ ಆ್ಯಕ್ಟಿವಿಟೀಸ್. ಯಾಕಂದರೆ ಮಂಡಿ ಅಲೈನ್ಮೆಂಟ್ ಹೊಟ್ಟೋಗಿದೆ. ಯಾವಾಗ ಅಲೈನ್ಮೆಂಟ್ ಹೊಟ್ಟೋಗುತ್ತೋ ಮಂಡಿ ಸವ್ಯೋದು ಶುರುವಾಗುತ್ತೆ. ಲೈಕ್ ಯಾವುದೋ ಟ್ರಕ್ ಆಗಿರಲಿ, ಕಾರ್ ಆಗಿರಲಿ, ವೀಲ್ ಅಲೈನ್ಮೆಂಟ್ ಹೊಟ್ಟೋದ್ರೆ ಯು ಕ್ಯಾನ್ ಡ್ರೈವ್ ದ ಕಾರ್. ಎಷ್ಟು ಡ್ರೈವ್ ಮಾಡ್ತೀರೋ ಅಷ್ಟು ಟೈರ್ ಸವಿಯುತ್ತೆ. ಅದೇ ಥರ ಮಂಡಿನೂ ಸವಿಯೋದು ಶುರು ಆಗುತ್ತೆ. ಸೊ ಅವ್ರಿಗೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇಫ್ ದೇ ಆರ್ ಲೆಸ್ ದೆನ್ 50 years ಆರ್ಥ್ರೈಟಿಸ್ ಡೆವಲಪ್ ಆಗದೇ ಇದ್ದರೆ ಅವ್ರಿಗೆ ACL ಮಾಡೇ ಮಾಡ್ತೀವಿ. ಬೈ ಚಾನ್ಸ್ ಅವ್ರಿಗೆ ಮುಂಚೆನೇ ಟೈರ್ ಸೌದೋಗಿದೆ ಅಂದರೆ ಮಂಡಿ ಸೌದೋಗಿದೆ, ACL ಟೇರ್ ಆಗಿದ್ದರೆ ಅವ್ರಿಗೆ ACL ರಿಕನ್ಸ್ಟ್ರಕ್ಷನ್ ಮಾಡೋಲ್ಲ.